ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆಗೆ ಮುಹೂರ್ತ ಫಿಕ್ಸ್. ಮೇ 9ನೇ ತಾರೀಕು ನಡೆಯಲಿದೆ ಪದಗ್ರಹಣ. ರವೀಂದ್ರ ಜಯಂತಿಯಂದು ಸರ್ಕಾರ ರಚನೆ ಎಂದ ರಾಜ್ಯಾಧ್ಯಕ್ಷ ಶಮೀಕ್ ಆಚಾರ್ಯ. ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಟಿಎಂಸಿಗೆ ಮುಖಭಂಗ. ಬಂಗಾಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೇಸರಿ ಪಡೆಗೆ ಅಧಿಕಾರದ ಚುಕ್ಕಾಣಿ. ಟಿಎಂಸಿ ಎದುರು ಬಿಜೆಪಿ ಗೆಲುವಿಗೆ ಕಾರಣವಾಗಿದ್ದು 4% ಓಟ್ಗಳು ಮಾತ್ರ. ಖುದ್ದು ಸಿಎಂ ಮಮತಾ ಬ್ಯಾನರ್ಜಿಗೆ ಸೋಲು. ಸುವೇಂದು ಅಧಿಕಾರಿ ಎದುರು ಭವಾನಿಪುರ ಕ್ಷೇತ್ರದಲ್ಲಿ ಮುಗ್ಗರಿಸಿದ ದೀದಿ. ಸತತ 2ನೇ ಬಾರಿಗೆ ಮಮತಾ ಸೋಲಿಸಿದ ಬಿಜೆಪಿ ಹುರಿಯಾಳು. ನೂರ 8 ಸ್ಥಾನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಟಿವಿಕೆ. ತಮಿಳುನಾಡಿನಲ್ಲಿ ಸಿಎಂ ಕುರ್ಚಿಗೇರೋಕೆ ಸಜ್ಜಾದ ದಳಪತಿ ವಿಜಯ್. ಇವತ್ತು ಪಕ್ಷದ ಸಭೆ ನಡೆಸಿ ದಿನಾಂಕ ನಿರ್ಧಾರ. ಸರ್ಕಾರ ರಚನೆಗೆ ಅಗತ್ಯ ಸಿದ್ಧತೆ ಆರಂಭಿಸಿದ ಜನನಾಯಕನ್. ಗವರ್ನರ್ ಭೇಟಿಗೆ ಸಮಯ ಕೇಳಿದ ವಿಜಯ್ 2 ವಾರಗಳಲ್ಲಿ ಬಹುಮತ ಸಾಬೀತುಪಡಿಸುವ ಭರವಸೆ ನೀಡೋಕೆ ಸಜ್ಜು. ಒಂದೇ ಒಂದು ಮತದಿಂದ ಡಿಎಂಕೆ ಸಚಿವರನ್ನ ಸೋಲಿಸಿದ ಟಿವಿಕೆ ಅಭ್ಯರ್ಥಿ. ತಿರುಪತ್ತೂರು ಕ್ಷೇತ್ರದಲ್ಲಿ ಕೆಆರ್ ಪೆರಿಯರುಕುಪ್ಪಗೆ 1 ಮತದಿಂದ ಸೋಲು. ಟಿವಿಕೆ ಅಭ್ಯರ್ಥಿ ಶ್ರೀನಿವಾಸ ಸೇತುಪತಿಗೆ ಗೆಲುವು. ಪಂಚರಾಜ್ಯಗಳಲ್ಲಿ 3 ರಾಜ್ಯಗಳು ಬಿಜೆಪಿ ತೆಕ್ಕೆಗೆ. ರಾಜ್ಯ ಬಿಜೆಪಿಗೆ ಬೂಸ್ಟ್ ನೀಡುತ್ತಾ ಎಸ್ಐಆರ್. ಕರ್ನಾಟಕದಲ್ಲೂ ಪಶ್ಚಿಮ ಬಂಗಾಳ ಮಾಡೆಲ್ ಜಾರಿ ಬಗ್ಗೆ ಚರ್ಚೆ. ಕೇರಳದಲ್ಲಿ ಯಾರು ಸಿಎಂ ಆಗ್ತಾರೆ ಎನ್ನುವ ಕುತೂಹಲ. ರೇಸ್ನಲ್ಲಿ 4 ಹೆಸರು. ಕೆಸಿ ವೇಣುಗೋಪಾಲ್ ಮುಂಚೂಣಿ. ಸತೀಶನ್, ರಮೇಶ್ ಚೆನ್ನಿತಾಲ, ಶಶಿ ತರೂರ್ ಬಗ್ಗೆಯೂ ಚರ್ಚೆ. ಆಡಳಿತ ವಿರೋಧಿ ಅಲೆಯಾದ್ರೆ ಅನ್ನುವಂಥ ಚಿಂತೆಯಲ್ಲಿದ್ದ ಕಾಂಗ್ರೆಸ್. ರಾಜ್ಯದಲ್ಲಿ ನಡೆದ 2 ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಗೆಲುವು. ಲೋಕಲ್ ಚುನಾವಣೆಗೂ ಮೊದಲೇ ಸಿಕ್ತು ಬೂಸ್ಟರ್ ಡೋಸ್. ಬಾಗಲಕೋಟೆಯಲ್ಲಿ ಅಹಿಂದ ಓಟ್ ಕ್ರೋಢೀಕರಿಸಿದ ಸತೀಶ್ ಜಾರಕಿಹೊಳಿ. ದಾವಣಗೆರೆಯಲ್ಲಿ ಲಿಂಗಾಯತ ಓಟ್ ಕ್ರೋಢೀಕರಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್. ಹೈಕಮಾಂಡ್ ಕೊಟ್ಟ ಟಾಸ್ಕ್ನಲ್ಲಿ ಸಚಿವರಿಬ್ಬರು ಪಾಸ್. ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆಯಾದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶ. ಎಸ್ಡಿಪಿಐನ ಲಘುವಾಗಿ ಪರಿಗಣಿಸುವಂತಿಲ್ಲ ಎಂಬ ಸಂದೇಶ ರವಾನೆ. ಮುಸ್ಲಿಂ ಸಮುದಾಯವನ್ನ ನಿರ್ಲಕ್ಷಿಸುವಂತಿಲ್ಲ ಎಂಬ ಎಚ್ಚರಿಕೆ. ಸಚಿವ ಜಮೀರ್ ಅಹಮದ್ ಮನೆಯಲ್ಲಿ ಕಳ್ಳತನ. ಕೇಸ್ ತಿಂಗಳ ಹಿಂದೆ ನಡೆದಿದ್ದ ಕಳ್ಳತನದಲ್ಲಿ 2 ಬಂಧನ. 1,13,00,000 ಮೌಲ್ಯದ ಚಿನ್ನಾಭರಣ ಕದ್ದೋರು ಕೂಡ ಸಂಬಂಧಿಗಳೇ ಅನ್ನೋದು ಬಯಲು. ಟ್ರಾವೆಲ್ಸ್ ಬಿಸಿನೆಸ್ ನಲ್ಲಿ ಆಗಿತ್ತು ಲಾಸ್. ಎಲ್ಲೂ ಫಿನಾನ್ಸ್ ಕೂಡ ಸಿಗದೆ ಕಂಗೆಟ್ಟಿದ್ದ ಸೈಯದ್ ಅಮೀರ್. ಸ್ನೇಹಿತ ಅಮೀರ್ ಅಹಮದ್ ಜೊತೆಗೂಡಿ ಜಮೀರ್ ಮನೆಯಲ್ಲಿ ಮಾಡಿದ್ರು ಕಳ್ಳತನ. ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠ ವಿವಾದ. ಮೇ 31ರವರೆಗೂ ನಿಷೇಧಾಜ್ಞೆ ಜಾರಿ. ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಆದೇಶ. ಕುಡಿಯೋ ನೀರಿಗಾಗಿ ಹಾಹಾಕಾರ. ತಡರಾತ್ರಿ ರಸ್ತೆಗಿಳಿದು ವಾಹನಗಳನ್ನ ತಡೆದು ಪ್ರತಿಭಟನೆ. ಚಿಂತಾಮಣಿಯ ಸಾಲಿಪೇಟೆ ನಿವಾಸಿಗಳ ಆಕ್ರೋಶ. ಪೊಲೀಸರ ಆಶ್ವಾಸನೆ ಬಳಿಕ ಪ್ರತಿಭಟನೆ ವಾಪಸ್. ಬೆಂಗಳೂರು ಪೊಲೀಸರಿಂದ ಮೊಬೈಲ್ ಕಳ್ಳರ ಭರ್ಜರಿ ಬೇಟೆ. ಈಶಾನ್ಯ ವಿಭಾಗದಲ್ಲಿ 1.75 ಕೋಟಿ ಮೌಲ್ಯದ 733 ಮೊಬೈಲ್ ವಶಕ್ಕೆ. ಸಿಆರ್ ಪೋರ್ಟಲ್ ಮೂಲಕ ಟ್ರ್ಯಾಕ್ ಮಾಡಿ ಮೊಬೈಲ್ ಪತ್ತೆ. ಕೈಗಾರಿಕೆಗಳಿಂದ 6 ಗ್ರಾಮಗಳ ಜನಜೀವನ ನರಕ ಸದೃಶ. ಕೊಪ್ಪಳದ ಗ್ರಾಮೀಣ ಭಾಗದಲ್ಲಿ ಆವರಿಸಿದ ಕಪ್ಪು ಹೊಗೆ. ಕಾರ್ಖಾನೆ ಹೊರಹಾಕುವ ಹೊಗೆಯಿಂದ ಅನಾರೋಗ್ಯ. 6 ಹಳ್ಳಿಗಳಲ್ಲಿ 16% ಜನ ರೋಗ ಪೀಡಿತ.
ರಾಯಚೂರಿನಲ್ಲಿ ಪಿಎಸ್ಐಗೆ ಕೈ ಕೊಟ್ಟಳ ಮಹಿಳಾ ಪೇದೆ. 8 ವರ್ಷ ಲವ್ ಮಾಡಿದ್ವಿ, ಒಟ್ಟಿಗೆ ಇದ್ವಿ. ಅವಳಿಗಾಗಿ ನಾನು 35,75,000 ರೂಪಾಯಿ ಹಣ ಖರ್ಚು ಮಾಡಿದ್ದೀನಿ. ಆಕೆಯ ಮದುವೆ ನಿಲ್ಲಿಸಿ ಅಂತ ಬೇಡಿಕೊಂಡ ಪಿಎಸ್ಐ ವೀರೇಶ್. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದಿಂದ ಹೊಸ ನೋಟಿಫಿಕೇಶನ್. ಕನ್ನಡ ಬಿಟ್ಟು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಮಾತ್ರ ಪರೀಕ್ಷೆಗೆ ಅವಕಾಶ. ಸ್ಪಷ್ಟ ಭಾಷಾದ್ರೋಹ ಅಂತ ಕರವೇ ಆಕ್ರೋಶ. ಚಿತ್ರಮಂದಿರಗಳಲ್ಲಿ ಧ್ರುವ ಸರ್ಜಾ KD ಸಿನಿಮಾದ ಓಟ. 4 ದಿನಗಳಲ್ಲಿ ಬರೋಬ್ಬರಿ 44.83 ಕೋಟಿ ರೂಪಾಯಿ ಕಲೆಕ್ಷನ್. ಇವತ್ತಿಗೂ ಹಲವೆಡೆ ಹೌಸ್ಫುಲ್ ಪ್ರದರ್ಶನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.